ಹಿಂಬಾಗಿಲಿನಿಂದಾಗಿ ಅದ್ವಾರೇಣ ಬಲೋದಾರ ಪ್ರವಿವೇಶ ರಿಪೋ ಪುರೀಂ. ಹನುಮಂತ ದೇವರು ಹಿಂಬಾಗಿಲಿಂದ ಲಂಕಾಪಟ್ಟಣದ ಒಳಗೆ ಹೋದ್ರಂತೆ. ಇದೇನು ಹಿಂಬಾಗಿಲಿಂದ ಹೋಗೋದು? ಹಿಂಬಾಗಿಲಿಂದ ಯಾಕೆ ಹೋಗ್ತಾರೆ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಸೆಕ್ಯುರಿಟಿ ಕಮ್ಮಿ ಇರುತ್ತೆ ಅಂತ. ಆದರೆ ಹನುಮಂತ ದೇವರಿಗೆ ಭಯ ಇತ್ತ, ಮುಂಬಾಗಿಲಿಂದ ಹೋದರೆ ಯಾರಾದರೂ ನನ್ನನ್ನು ತಡೆದ್ರೆ, ಯಾರಾದರೂ ಹೊಡೆದು ಬಡಿದು ಮಾಡಿಬಿಟ್ರೆ. ಅದಕ್ಕಿಲ್ಲೊಂದು ಒಳ್ಳೆ ವಿಶೇಷಣ ಕೊಡ್ತಾ ಹನುಮಂತ ದೇವರ ಬಗ್ಗೆ ಹೇಳ್ತಾ ಬಲೋದಾರಹ ಅಂದರು. ಬಲೋದಾರಹ ಅಂದರೆ ಬಲಿಷ್ಠ ಅಂತ ಅರ್ಥ. ಮಹಾಬಲಿಷ್ಠರಾದರೂ ಹನುಮಂತ ದೇವರು ಹಿಂಬಾಗಿಲಿಂದ ಹೋದ್ರಂತೆ. ಯಾಕೆ ಹೋದರು ಅಂದರೆ ಅದೊಂದು ಶಾಸ್ತ್ರ ಅಂತ ಹೇಳುತ್ತೆ. ಏನಂದರೆ ಯಾರು ನಮಗೆ ತುಂಬ ಆತ್ಮೀಯರಿದ್ದಾರೋ ಅವ್ರ ಮನೆಗೆ ಹೋಗುವಾಗ ಹಿಂಬಾಗಿಲಿಂದ ಹೋಗಬಾರ್ದಂತೆ, ಮುಂಬಾಗಿಲಿಂದ ಹೋಗಬೇಕಂತ. ಅದಕ್ಕೋಸ್ಕರ ಈ ಮನೆಯಲ್ಲೆಲ್ಲ ಹಿರಿಯರಿದ್ದರೆ ಹಿಂಬಾಗಿಲಿಂದ ಆಚೆ ಹೋಗೋದು ಆಫೀಸ್ಗೆ, ಆಫೀಸಿಂದ ಬಂದಮೇಲೆ ಹಿಂಬಾಗಿಲಿಂದ ಒಳಗೆ ಬರೋದೆಲ್ಲ ಮಾಡ್ತಾಯಿದ್ರೆ ಬೈತಾರೆ. ಯಾಕೆ ಹಿಂಬಾಗಿಲಿಂದ ಓಡಾಡ್ತೇವೆ, ಮುಂದ್ಗಡೆ ಬಾಗಿಲಿಂದ ಬಾ ಅಂತ. ಯಾಕೆ ಅಂದರೆ ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದೋಗೃಹಾನ್ ಅಂತ ಧರ್ಮಶಾಸ್ತ್ರ. ಶತ್ರುಗಳ ಮನೆಯನ್ನು ಪ್ರವೇಶ ಮಾಡುವಾಗ ಮುಖ್ಯ ದ್ವಾರದಿಂದ ಒಳಗೆ ಹೋಗಬಾರ್ದು, ಹಿಂಬಾಗಿಲಿಂದ ಬರಬೇಕು. ನಮ್ಮ ಆತ್ಮೀಯರಾದವರು ಸುಹೃದ್ ಜನರ ಮನೆಯನ್ನು ಪ್ರವೇಶ ಮಾಡುವಾಗ ಹಿಂಬಾಗಿಲು ಅದ್ವಾರದಿಂದೆಲ್ಲ ಬರಬಾರದು, ಮುಖ್ಯದ್ವಾರದಿಂದ ಒಳಗೆ ಬರಬೇಕು. ಯಾಕೆಂದರೆ ಅದು ಹೆಸರೇ ಹೇಳುವಂತೆ ಮುಖ್ಯದ್ವಾರ ಅಂದರೆ ಅದು ಮೇಯ್ನ್ ಎಂಟ್ರೆನ್ಸ್. ಅದು ಆ ಮೇಯ್ನ್ ಎಂಟ್ರೆನ್ಸಲ್ಲಿ ಒಳಗೆ ಹೋಗಬೇಕು ಅಂದರೆ ಅವರು ನಮಗೆ ಬಹಳ ಆತ್ಮೀಯರಾಗಿರಬೇಕು. ಅದನ್ನು ತೋರಿಸ್ಲಿಕ್ಕೆ ಹನುಮಂತ ದೇವರು ಏನು ಮಾಡಿದ್ದಾರೆ, ಹಿಂಬಾಗಿಲಿನಿಂದ ಒಳಗೆ ಹೋಗಿದ್ದಾರೆ. ಇದೇ ಪ್ರಸಂಗ, ಇದರಂತೆಯೇ ಇರುವ ಪ್ರಸಂಗ ಮಹಾಭಾರತದ ಕಾಲದಲ್ಲೂ ನಡೆಯುವಂಥದ್ದು. ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಭೀಮಾರ್ಜುನರ ಜೊತೆಗೆ ಜರಾಸಂಧನ ಪಟ್ಟಣಕ್ಕೆ ಮಗಧಕ್ಕೆ ಹೋದಾಗಲೂ ಜರಾಸಂಧನ ಪಟ್ಟಣವನ್ನು ಮುಂಬಾಗಿಲಿನಿಂದ ಪ್ರವೇಶ ಮಾಡದೆ ಭಗವಂತ ಹಿಂಬಾಗಿಲಿಂದ ಕರ್ಕೊಂಡು ಹೋದ 3 ಜನನ. ಯಾಕೆ ಅಂದರೆ ಅವನು ಗೊತ್ತಾಗಬೇಕು ಜರಾಸಂಧಂಗೆ ಬಂದವರು ನನ್ನ ಆತ್ಮೀಯರಲ್ಲ ಅಂತ. ನಮ್ಮನೆಗೂ ಯಾರು ಸತ್ಸತ್ಗೂ ಹಿಂಬಾಗಿಲಿಂದಲೇ ಬರ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಅಂತ. ಹೀಗೆ ಅವರು ಅದ್ವಾರದಿಂದ ಹನುಮಂತ ದೇವರು ಪ್ರವೇಶ ಮಾಡಿದರೆ ಆಗಿನ್ನೂ ಲಂಕಾಪಟ್ಟಣದಲ್ಲಿ ಇನ್ನೂ ಸೂರ್ಯಾಸ್ತ ಆಗಿತ್ತಲ್ಲ. ಸೊ ಲಂಕೆಯಲ್ಲಿದ್ದ ರಾಕ್ಷಸರೆಲ್ಲ ಡ್ಯೂಟಿ ಜಾಯಿನ್ ಆಗ್ತಾ ಇದ್ರಂತೆ. ಯಾರೂ ಇನ್ನೂ ಎದ್ದಿರಲಿಲ್ಲ, ಯಾರದು ನಿದ್ದೆ ಮುಗಿದಿಲ್ಲ. ಅದು ನಿದ್ದೆ ಮಾಡೋದು ಅಂದರೆ ಹೇಗೆ, ಅವರೆಲ್ಲ ಸುಮ್ಮನೆ ಹಾಸಿಗೆ ಮೇಲೆ ಕಣ್ಮುಚ್ಕೊಂಡು ರಾಮಂ ಸ್ಕಂದಂ ಹನುಮಂತಂ ಹೇಳ್ಕೊಂಡು ಮಲ್ಕೊಳ್ಳೋರು ಅಲ್ವಲ್ಲ. ಯಾರು ಎಲ್ಲ ಮದ್ಯಪಾನವನ್ನು ಮಾಡಿ ಮತ್ತರಾಗಿ ಮೈ ಮೇಲೆ ಬಟ್ಟೆ ಬರೆ ಇದೆಯೋ ಇಲ್ವೋ ಅನ್ನೋ ಪ್ರಜ್ಞೆ ಇಲ್ಲದೆ ಎಲ್ಲಿದ್ದೀವಿ ಅನ್ನೋದನ್ನು ಯೋಚನೆ ಮಾಡದೆ ಬಿದ್ದವರು, ಎಲ್ಲ ಮಲಗಿದವರಲ್ಲ. ಹಾಗಾಗಿ ಅವರೆಲ್ಲ ಹೇಗಿದ್ರು ಅವ್ರು ಹೇಳ್ತಾರೆ ಹನುಮಂತದೇ ರಾಮಾಯಣದಲ್ಲಿ, ದ್ವಿಷಾಂ ಮೂರ್ಧ್ನಿ ಪದಂ ವಾಮಂ ಚಕ್ರೇ ನಿದ್ರಾಮುಪೇಯುಷಾಂ. ಹನುಮಂತ ದೇವರು ಹೀಗೆ ಒಳಗೆ ಬಂದ್ರಂತೆ. ಒಳಗೆ ಬಂದರೆ ಅಲ್ಲಲ್ಲೇ ಕೆಲವು ರಾಕ್ಷಸರು ಬಿದ್ದು ಹೋಗಿದ್ರಂತೆ. ಹನುಮಂತ ದೇವರು ಚಿಂತನೆ ಮಾಡಲಿಲ್ಲಂತೆ. ಯಾರ್ಯಾರು ಮಲಗಿದ್ರು ಅವ್ರ ತಲೆ ಮೇಲೆ ತಮ್ಮ ಎಡಗಾಲು ಇಟ್ಕೊಂಡು ಹೋದ್ರಂತೆ. ಅಲ್ಲ ಅದೇನು ಏನೇ ಆದರೂ ಯಾಕೆ ಹೀಗೆ ಮಾಡಬೇಕಿತ್ತು ಹನುಮಂತ ದೇವರು? ತೀರಾ ಒದಿಯೋದು ತುಳಿಯೋದೆಲ್ಲ ಪಾಪ ಅಲ್ವೇ? ಹನುಮಂತ ದೇವರು ಅಂದ್ರಂತೆ, ನೀವೀಗ ನಿದ್ದೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಈ ನಿದ್ದೆ ದೀರ್ಘ ನಿದ್ದೆಯಾಗಿ ಬದಲಾಗತ್ತೆ ಅಂತ ತೋರಿಸ್ಲಿಕ್ಕೆ, ದೀರ್ಘ ನಿದ್ದೆ ಶಾಶ್ವತ ನಿದ್ದೆಯಾಗಿ ಬದಲಾಗತ್ತೆ ಅಂತ ತೋರಿಸ್ಲಿಕ್ಕೆ ಅವ್ರ ತಲೆ ಮೇಲೆ ತಮ್ಮ ಎಡಗಾಲು ಇಟ್ಕೊಂಡು ಮುಂದೆ ಹೋದ್ರಂತೆ. ಅದೀಗ ತುಂಬ ಬೈಬೇಕು ಅನ್ನೋ ತುಂಬ ಇದಿದ್ದಾಗ, ಯಾರ ಮೇಲೋ ತುಂಬ ಆಕ್ರೋಶ ಇದ್ದಾಗ ಎಡಗಾಲಲ್ಲಿ ಒದಿತೀನಿ ನೋಡು ಅಂತಾರೆ. ಅಂದರೆ ಎಡಗಾಲು ಅನ್ನೋದು ಏನಂದರೆ ಲೆಫ್ಟ್ ಲೆಗ್, ಅದು ಯಾವುದಕ್ಕೂ ಶುಭ ಸಂಕೇತ ಅಲ್ಲ. ಅದಕ್ಕೆ ಎಲ್ಲೋ ಮನೆ ಒಳಗೆ ಬರುವಾಗ ಬಲಗಾಲಿಟ್ಟು ಬಾ ಅಂತಾರೆ, ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಬಲಗಾಲಿಡು ಮೊದಲು ಅಂತಾರೆ. ಹಾಗಾಗಿ ಎಡಗಾಲನ್ನು ತಲೆ ಮೇಲಿಟ್ಟರು ಅಂದ್ರೆ ಅರ್ಥ ಏನು? ಹರಯೇ ನಮಃ, ಈ ಶ್ರಾದ್ದ ಮಾಡೋಕ್ಕೂ ಯಾರು ಉಳಿಯಲ್ಲ ನಿಮ್ಮಲ್ಲಿ ಅಂತ ಅರ್ಥ. ಹಾಗೆ ಅವರು ತಾವು ಒಳಗೆ ಬಂದಿದ್ದಾರೆ. ಬಂದರೆ ರಾಕ್ಷಸರನ್ನು ಕಂಡಿದ್ದಾರೆ. ಹೇಗಿದ್ದಾರೆ? ಮತ್ತಾನ್ ಪ್ರಮತ್ತಾನ್ ಉನ್ಮತ್ತಾನ್. ಮತ್ತರಾಗಿದ್ದಾರೆ, ಕೆಲವರು ಪ್ರಮತ್ತರಾಗಿದ್ದಾರೆ, ಉನ್ಮತ್ತರಾಗಿದ್ದಾರೆ. ಇಂತಹ ಬಗೆ ಬಗೆಯ ರಾಕ್ಷಸರು. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಇಲ್ಲೊಂದು ಭಾರಿ ವಿಶೇಷವನ್ನು ಹೇಳುತ್ತೆ ರಾಮಾಯಣ. ಜುಹ್ವತೋಗ್ನಿಂ ಚ ಜಪತಃ ಧ್ಯಾಯತೋ ಬ್ರಹ್ಮ ರಾಕ್ಷಸಾನ್ ನಾನಾಯುಧಧರಾಶ್ಚಾನ್ಯಾನ್ ಅಪಶ್ಯತ್ ಪುರರಕ್ಷಿಣಃ. ಅನೇಕ ಮಂದಿ ಅಗ್ನಿಯಲ್ಲಿ ಹೋಮ ಮಾಡ್ತಾ ಇದ್ರು, ಅನೇಕ ಮಂದಿ ಜಪ ಮಾಡ್ತಾ ಇದ್ರು, ಅನೇಕ ಮಂದಿ ಧ್ಯಾನ ಮಾಡ್ತಾ ಕೂತಿದ್ರು. ರಾಮಾಯಣ ಉಲ್ಲೇಖ ಮಾಡುತ್ತೆ, ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗೃಹೇಶು ವೈ. ಹನುಮಂತ ದೇವರು ಎಲ್ಲರ ಮನೆ ಹುಡುಕೊಂಡು ಬಂದ್ರಲ್ಲ, ಮನೆ ಹುಡುಕೊಂಡು ಬರೋ ಕಾಲಕ್ಕೆ ಆ ರಾಕ್ಷಸರ ಮನೆಗಳಿಂದಾಗಿ ಮಂತ್ರ ಜಪ ಮಾಡೋ ಶಬ್ದ ಕೇಳಿಸ್ತಾ ಇತ್ತು. ಭಾರಿ ವಿಚಿತ್ರ. ಸ್ವಾಧ್ಯಾಯ ನಿರತಾಶ್ಚೈವ. ರಾಮಾಯಣ ಹೇಳುತ್ತೆ, ಎಷ್ಟೋ ಮಂದಿ
ಕೂತ್ಕೊಂಡು ಸ್ವಾಧ್ಯಾಯವನ್ನು ಮಾಡ್ತಾ ಇದ್ರಂತೆ, ತಮಗೆ ವಿಹಿತವಾದ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ರು. ಅಂಥ ರಾಕ್ಷಸರನ್ನು ನೋಡಿದ್ರಂತ. ಏನು ಅಂದರೆ ಇಲ್ಲಿ ಹೇಳುತ್ತಾ ಬ್ರಹ್ಮ ರಾಕ್ಷಸಾನಂತ ಹೇಳುತ್ತೆ ರಾಮಾಯಣ. ಅಂದರೆ ಬ್ರಹ್ಮಕುಲೋತ್ಪನ್ನರಾದ ರಾಕ್ಷಸರನ್ನು ಹನುಮಂತ ದೇವರು ತಾವು ಕಂಡಿದ್ದಾರೆ ಅಂತ. ಹೀಗೆ ಅಂಥ ರಾಕ್ಷಸರನ್ನು ತಾವು ನೋಡಿದ್ದಾರೆ. ನೋಡಿದ ಮೇಲೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಮನೆ ಒಂದೊಂದೇ ಮನೆ ಹುಡುಕ್ತಾ ಹೋದರು. ಹುಡುಕೋ ಕಾಲಕ್ಕೆ ಒಂದು ಮನೆಯಲ್ಲಿ ಜೋರಾದ ಭಗವನ್ನಾಮಸ್ಮರಣೆ ಕೇಳ್ತಾ ಇದೆ. ವೈಷ್ಣವಂ ವಿಷ್ಣು ಗಾಯಂತಂ ಸದಾ ಸತ್ಯರತಂ ತತಃ ವಿಭೀಷಣಂ ಲೋಕಹಿತೇ ರತಂ ಮಂಗಲಮೈಕ್ಷತ. ಒಂದು ಮನೆ, ಆ ಮನೆಯಲ್ಲಿ ಜೋರಾಗಿ ಭಗವಂತನ ನಾಮ ಸಂಕೀರ್ತನೆ ನಡೀತಾ ಇದೆ. ಆ ನಾಮ ಸಂಕೀರ್ತನೆ ನಡೆಯುವಂಥ ಮನೆಯಲ್ಲಿ ಅವರು ಹೋಗಿ ನೋಡಿದ್ದಾರೆ. ಅಲ್ಲಿ ವಿಭೀಷಣ ಕಂಡಿದ್ದಾನೆ. ಲೋಕಹಿತದಲ್ಲಿಯೇ ಆಸಕ್ತನಾದ, ಜಗತ್ತಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂದ್ಕೊಂಡು ವಿಭೀಷಣ. ಎಷ್ಟು ವಿಚಿತ್ರ ಅಂದರೆ, ಮೊದಲು ಭಾಗವತ ಕಥೆ ಹೇಳುತ್ತಲ್ಲ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ಇಡೀ ವಂಶದಲ್ಲಿ ಒಬ್ಬ ಹುಟ್ಟುಬಿಟ್ಟ. ಯಾರು? ಪ್ರಹ್ಲಾದ ವಿಷ್ಣು ಭಕ್ತ, ಭಗವದ್ಭಕ್ತ ಪ್ರಹ್ಲಾದರಾಜರು. ಹಾಗೆ ಈ ಇಡೀ ಏನು ರಾವಣನ ವಂಶದಲ್ಲಿ ಇದ್ದವರೆಲ್ಲ ಒಬ್ರಿಗಿಂತ ಒಬ್ಬರು ಲೋಕಕಂಟಕರು. ರಾವಣ, ಕುಂಭಕರ್ಣ, ಆಕೆ ಶೂರ್ಪಣಕ್ಕೆ, ಆಕೆ ಹೇಳಿ ಕೇಳಿ ರಾವಣನ ತಂಗಿ, ಸ್ವಾಭಾವಿಕವಾಗಿ ಆಕೆ ಹೆಣ್ಣು, ಆದರೆ ಎಂಥ ಲೋಕಕಂಟಕಿಯಾಗಿ ಬೆಳೆದಿದ್ಲು. ಆದರೆ ಇಷ್ಟರ ಮಧ್ಯದಲ್ಲಿ ಒಬ್ಬ ಇದ್ದ, ಲೋಕ ಸಂರಕ್ಷಣೆಯ ಬಯಕೆಯಿಂದಾಗಿ ಜಪ ಮಾಡ್ತಾ ಇದ್ದವ. ಯಾರದು? ವಿಭೀಷಣ ಅಂತ ಆತನ ಹೆಸರು. ಅವನನ್ನು ಕಂಡಿದ್ದಾರೆ ಹನುಮಂತ ದೇವರು. ಅಲ್ಲಿಂದ ತಾವು ಮುಂದೆ ಬಂದರು. ಮುಂದೆ ಕುಂಭಕರ್ಣ ಮಲಗಿದ್ದ ಜಾಗಕ್ಕೆ ಬಂದರು. ಕುಂಭಕರ್ಣನ ಕಂಡರು. ಅಲ್ಲಿಂದ ಮುಂದೆ ಶೂರ್ಪಣಖಿ ಇದ್ದ ಜಾಗಕ್ಕೆ ಬಂದಿದ್ದಾರೆ. ಶೂರ್ಪಣಖಿ ಏನು ಕಂಡ್ರಂತ. ಈ ಶೂರ್ಪಣಖಿ ಏನು ವಿಚಿತ್ರ ಅಂದರೆ, ಈಗಾಗಲೇ ರಾಮದೇವರು ಅವಳ ಕಿವಿ ಮೂಗುಗಳನ್ನು ಲಕ್ಷ್ಮಣರ ಮೂಲಕ ಕತ್ತರಿಸಿ ಆಗಿದೆ. ಇಷ್ಟಾದರೂ ಇದು ಎಂಥ ವಿಚಿತ್ರ ಕಥೆ ಅಂದರೆ, ಈ ಶೂರ್ಪಣಖಿಯ ಗಂಡನ ಹೆಸರು ವಿದ್ಯುಜ್ಜಿಹ್ವ ಅಂತ. ಒಮ್ಮೆ ದೇವತೆಗಳ ಜೊತೆ ಯುದ್ಧ ಮಾಡಲಿಕ್ಕೆ ರಾವಣ ಹೋದರೆ, ಜೊತೆಗೆ ಇವನು ಹೋಗಿದ್ದ ವಿದ್ಯುಜ್ಜಿಹ್ವ, ತಂಗಿ ಗಂಡ. ಅವನು, ಈ ರಾವಣ ದೇವತೆಗಳ ಜೊತೆ ಯುದ್ಧ ಮಾಡ್ತಾ 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 ಫೋರ್ಸಲ್ಲಿ ಯಾರು ಎದುರಿಗಿದ್ದಾರೆ ಅಂತ ಗೊತ್ತಾಗದೆ ತಂಗಿ ಗಂಡನೇ ಕೊಂದು ಹಾಕ್ಬಿಟ್ಟಿದ್ದ. ಯಾರು? ರಾವಣ. ಹಾಗಾಗಿ ತಂಗಿಯಾದ ಶೂರ್ಪಣಕ್ಕೆ ಬಂದು, ಏನಣ್ಣ ನನ್ನ ಗಂಡನ್ನೇ ಕೊಂದುಬಿಟ್ಟಿಯಲ್ಲ ಅಂತ ಕೇಳಿದ್ದಕ್ಕೆ ಅವನಂದಂತೆ, ಒಬ್ಬ ಗಂಡ ಹೋದ್ರೇನಾಯಿತು, ನೀ ಹೋಗು, ನಿನ್ನ ಹಿಂದೆ ಇಡೀ ದೊಡ್ಡ ರಾಕ್ಷಸ ಸೈನ್ಯವನ್ನೇ ಕೊಟ್ಟು ಕಳಿಸ್ತೇನೆ, ಯಾರನ್ನು ಬೇಕಾದರೂ ಮದುವೆ ಆಗು ಅಂತಂದ. ಹಾಗೆ ರಾಮನ್ ಹುಡ್ಕೊಂಡು ಬಂದಾಗಲೇ ಕಿವಿ ಮೂಗು ಕತ್ತರಿಸ್ಕೊಂಡವಳು. ಇಷ್ಟೆಲ್ಲ ಆದರೂ ಆಕೆ ಹೇಗಿದ್ಲು ಅಂದರೆ, ಬಹಳ ಭಯ ಹುಟ್ಟಿಸುವಂತಹ ರೂಪವನ್ನು ಸ್ವೀಕಾರ ಮಾಡಿದವಳಾಗಿದ್ದಳು. ಕುಡಿಯಬಾರದ ಪದಾರ್ಥಗಳನ್ನು ಕುಡಿದು, ತಿನ್ನಬಾರದನ್ನೆಲ್ಲ ತಿಂದು ವಿಕಾರವಾಗಿ ರಾಕ್ಷಸಿಯರ ಜೊತೆ ನರ್ತನ ಮಾಡ್ತಾ ಇದ್ದಂಥ ಶೂರ್ಪಣಖಿಯನ್ನು ಹನುಮಂತ ದೇವರು ಕಂಡಿದ್ದಾರೆ. ಕಂಡು ಎಲ್ಲ ಕಡೆಗಳಲ್ಲಿ ಇಂದ್ರಜಿತ್ತು, ಅಕ್ಷಕುಮಾರ ಮೊದಲಾದ ರಾವಣನ ಮಕ್ಕಳು, ರಾವಣನ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ತಾವು ಹನುಮಂತ ದೇವರು ಸೀತಾದೇವಿಯರನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಹುಡುಕ್ತಾ ಇರೋದು ಹೆಣ್ಣನ್ನಾದ್ದರಿಂದ ಗಂಡಸರಿರೋ ಜಾಗಕ್ಕೆ ಹೋಗಿ ಉಪಯೋಗ ಇಲ್ಲ. ಹಾಗಾಗಿ ಎಲ್ಲೂ ಹೋಗಿದ್ದಾರೆ ಹನುಮಂತ ದೇವರು ಅಂದರೆ, ಎಲ್ಲರ ಮನೆ ಅಂತಃಪುರಕ್ಕೆ ಹೋದ್ರಂತ. ಎಲ್ಲಿ ಹೆಂಗಳೆಯರು ಇರಬಹುದಾದ ಸ್ಥಳಗಳೋ ಅಂಥ ಸ್ಥಳಗಳಿಗೆ ಹೋಗಿದ್ದಾರೆ. ಅಂಥ ಸ್ಥಳಗಳಲ್ಲಿ ಅನೇಕ ಬಗೆಯ ರಾಕ್ಷಸಿಯರನ್ನು ಹನುಮಂತ ದೇವರು ತಾವು ಕಂಡಿದ್ದಾರೆ. ಹನುಮಂತ ದೇವರು ಕಂಡು ಅಲ್ಲಿಂದ ಸೀದಾ ಅವರು ಬಂದರು. ಎಲ್ಲಿ ಬಂದರು? ಪ್ರಹಸ್ತ ಕುಂಭಕರ್ಣಾದಿ ರಾಕ್ಷಸಾನಾಂ ಗೃಹೇ ಸವಿಮೃಗ್ಯ ಸರೋಜಾಕ್ಷೀಂ ರಾವಣಾಂತಃಪುರಂ ಯಯೌ. ಎಲ್ಲರ ಮನೆಗಳಲ್ಲಿ ಪ್ರಹಸ್ತ, ಜಂಬುಮಾಲಿ ಮೊದಲಾದಂತಹ ರಾವಣನ ಮಂತ್ರಿಗಳು, ಕುಂಭಕರ್ಣನೇ ಮೊದಲಾದ ರಾವಣನ ಅಣ್ಣ ತಮ್ಮಂದಿರು, ಈ ಎಲ್ಲರ ಮನೆಗಳಲ್ಲಿ ಸೀತಾದೇವಿಯರನ್ನು ಹುಡುಕ್ತಾ ಹನುಮಂತ ದೇವರು ಅಲ್ಲೆಲ್ಲೂ ಸೀತಾದೇವಿಯರನ್ನು ಕಾಣಲಿಲ್ಲ. ಕಾಣದೆ ಸೀದಾ ರಾವಣನ ಅಂತಃಪುರಕ್ಕೆ ತೆರಳಿದ್ದಾರೆ. ಅದು ಎಂಥ ಅಂತಃಪುರ ಅಂದರೆ, ಅವರು ಹೇಳುತ್ತೆ, ರಾಮಾಯಣ ಉಲ್ಲೇಖ ಮಾಡುತ್ತೆ, ಜಗತ್ತಲ್ಲಿ ಯಾನಿ ವರೀಯಾಂಸಿ ವಸ್ತೂನಿ ಭುವನತ್ರಯೇ, 3 ಲೋಕದಲ್ಲಿ ಯಾವುದು ತುಂಬ ಅಮೂಲ್ಯವಾದ ಮತ್ತೆಲ್ಲಿ ಸಿಗದೇ ಇರುವಂಥ ಪದಾರ್ಥ ಇತ್ತು ಅದನ್ನೆಲ್ಲ ತಂದು ಗುಡ್ಡೆ ಹಾಕ್ಕೊಂಡಿದ್ದ. ಕೆಲವು ಸರ್ತಿ ಮಕ್ಳಿಗೆ ಹೀಗೆ ಏನಂದರೆ, ಆ ಮಕ್ಕಳು ಏನು ಆಟ ಗೀಟ ಆಡೋಕ್ಕೆ ಅವು ಟೈಮೇ ಇರಲ್ಲ. ಸ್ಕೂಲ್ಗೆ ಹೋಗಿಬಿಟ್ರೆ ವಾಪಸ್ ಬರುವಾಗಲೇ 7-11 ಆದರೆ ಯಾವುದೇ ಆಟ ಸಾಮಾನು ಕಂಡ್ರು ನಂಗೆ ಅದು ಬೇಕು ತಗೊಳ್ಳೋದೇ ಅವುಗಳಿಗೊಂದು ಖುಷಿ. ಆಟ ಆಡೋದೆಲ್ಲ ಇಲ್ಲವೇ ಇಲ್ಲ. ಈ ರಾವಣಂದು ಇಂಥದ್ದೊಂದು ದುಷ್ಟ ಪ್ರವೃತ್ತಿ ಇತ್ತಂದು. ಏನು ಅಂದರೆ, ಜಗತ್ತಲ್ಲಿ ಯಾವುದೆಲ್ಲ ಚೆನ್ನಾಗಿರೋದಿದೆಯೋ
ಅದೆಲ್ಲ ನನ್ನ ಹತ್ರವೇ ಇರಬೇಕು ಅಂತ. ಹಾಗಾಗಂದರೆ ಏನು ಹೇಳಕ್ಕೆ ಹೊರಡುತ್ತೆ ರಾಮಾಯಣ ಅಂದರೆ, ಸೀತಾಕೃತಿಯನ್ನು ರಾವಣ ಅಪಹಾರ ಮಾಡಿದ್ದು ಆಕಸ್ಮಿಕ ಅಲ್ಲ. ಏನೋ ಪಾಪ ಆಚಾರ್ಯ ಮೇಲ್ಗಡೆ ವಿಮಾನದಲ್ಲಿ ಹೋಗ್ತಾ ಇದ್ದ, ಸೀತೆ ಕಂಡ್ಲು, ಭಾಳ ಖುಷಿ ಆಯಿತು, ಮದುವೆ ಆಗಲ್ತೆ ಅಂತ ಕರ್ಕೊಂಡು ಬಂದ್ಬಿಟ್ಟ. ಹಂಗಲ್ಲ. ಯಾಕಂದರೆ ಹೀಗೊಂದು ಭಾಳ ತಪ್ಪು ಕಲ್ಪನೆ ಇದೆ, ಭಾಳ ತಪ್ಪು ಕಲ್ಪನೆ. ಏನು ಅಂದರೆ, ರಾವಣ ಭಾಳ ಒಳ್ಳೆಯವನು, ಆದರೆ ಒಂದು ಸೀತಾದೇವಿಯನ್ನು ಅಪಹಾರ ಮಾಡಿ ಕೆಟ್ಟು ಹೋಗ್ಬಿಟ್ಟ ರಾವಣ ಅಂತ ಹೀಗೆಲ್ಲ ಹೇಳ್ತಾರೆ. ಅವನಷ್ಟು ತಿಳ್ಕೊಂಡವ್ರು ಯಾರಿದ್ರು, ಅವನಷ್ಟು ಓದ್ದವ್ರು ಯಾರಿದ್ರು, ಹಾಗಿದ್ದ ಹೀಗಿದ್ದ ಅಂತ ಹೀಗೆಲ್ಲ ಹೇಳುವ ಭಾಳ ಮಂದಿ ಇದ್ದಾರೆ. ಆದರೆ ರಾಮಾಯಣ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ, ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿದ್ದು ಆಕಸ್ಮಿಕ ಅಲ್ಲ, ಇದು ಅವನ ಸ್ವಭಾವ. ಏನವನ ಸ್ವಭಾವ? ಜಗತ್ತಲ್ಲಿ ಯಾವುದ್ಯಾವುದು ಅತ್ಯಂತ ಸುಂದರವಾದ ವಸ್ತುಗಳಿದೆಯೋ ಅದೆಲ್ಲ ನನ್ನ ಹತ್ರನೇ ಇರಬೇಕು ಅನ್ನುವ ದುಷ್ಟ ಪ್ರವೃತ್ತಿ. ಅದರ ಓನರ್ಶಿಪ್ ಯಾರ ಹತ್ರನಾದರೂ ಇರಲಿ. ಹಾಗಾಗಿಯೇ ಅಣ್ಣ ಕುಬೇರ ಅವನ ಪುಷ್ಪಕ ವಿಮಾನ ಕಿತ್ತಿಟ್ಕೊಂಡಿದ್ದ. ವಾಸ್ತವವಾಗಿ ಲಂಕಾಪಟ್ಟಣ ಅನ್ನೋದು ರಾವಣನ ರಾಜಧಾನಿಯಲ್ಲ, ಕುಬೇರನ ರಾಜಧಾನಿ. ಅಲ್ಲಿಂದ ಕುಬೇರನ್ನ ಓಡಿಸಿ ತಾನದನ್ನು ರಾಜಧಾನಿ ಮಾಡಿಕೊಂಡ. ಹೀಗೆ ಇನ್ನೊಬ್ಬರ ಹತ್ರ ಇರುವ ಅಮೂಲ್ಯವಾದ ಪದಾರ್ಥಗಳನ್ನು ಕಿತ್ತಿಟ್ಟುಕೊಳ್ಳುವ ದುಷ್ಟ ಪ್ರವೃತ್ತಿಯವನಾದ ರಾವಣ. ಅಂಥ ರಾವಣನ ಅಂತಃಪುರವನ್ನು ಹನುಮಂತ ದೇವರು ಕಂಡಿದ್ದಾರೆ.